ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಏನೇನೆಲ್ಲ ಇರ್ಬೋದು ಅನ್ನೋದನ್ನು ನಾನು ಒಂದು ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ. ಯಾಕೆ ಅಂತಂದರೆ ಸ್ಯಾಟರ್ಡೆ ಎಪಿಸೋಡ್ ಅಂದ್ರೇ ನಿಜವಾಗ್ಲೂ ಕೂಡ ಆಯಿತಾ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಅದಲ್ಲದೆ ಈ ವಾರ ಯಾರಿಗೆ ಕ್ಲಾಸ್ ತಗೊಳ್ತಾರಪ್ಪ, ಇವತ್ತು ಯಾರಿಗೆ ಕ್ಲಾಸ್ ತಗೊಳ್ತಾರೆ ಅಂತೇಳಿ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀವಿ. ನನಗೆ ಗೊತ್ತಿರೋ ಪ್ರಕಾರವಾಗಿ ಈ ವೀಕು ನಾಮಿನೇಷನ್ನು ತುಂಬಾ ಆಯಿತಾ ಟಫ್ ಆಗಿತ್ತು. ಮತ್ತು ಮಾತನಾಡೋ ಬರದಲ್ಲಿ ಕೆಲವರು ಏನೇನೆಲ್ಲ ಮಾತನಾಡಿದ್ರು, ಏನೇನೆಲ್ಲ ಬೈದಾಡಿದ್ರು, ಗುದ್ದಾಡಿದ್ರು, ಜಗಳಾಡಿದ್ರು, ಅದೆಲ್ಲವೂ ನಿಮಗೆ ಗೊತ್ತಿರೋ ವಿಷಯನೇ. ಹಾಗಾಗಿ ಈ ವಾರದ ಏನೋ ನಾಮಿನೇಷನ್ ಪ್ರಕ್ರಿಯೆ ಇದೆ, ಅದ್ರ ಬಗ್ಗೆ ನಮ್ಮ ಸುದೀಪ್ ಸರ್ ಅವರು ಖಂಡಿತವಾಗ್ಲೂ ಕ್ಲಾಸ್ ತಗೊಳ್ತಾರೆ ಅನ್ನೋದಕ್ಕಿಂತನೂ ಅಲ್ಲಿ ಯೂಸ್ ಮಾಡಿದಂತಹ ಪದಗಳು, ಅವರ ಪದ ಬಳಕೆ ಇದೆಯಲ್ಲ, ಆ ಪದ ಬಳಕೆ ಮೇಲೆ ಇಡ್ತಾ ಇರಬೇಕು ಅನ್ನೋದನ್ನ ಸುದೀಪ್ ಸರ್ ಅವರು ಹೇಳ್ತಾರೆ. ಅದು ಅಶ್ವಿನಿ ಗೌಡಗೂ ಹೇಳ್ತಾರೆ, ರಜತ್ ಅವರಿಗೂ ಹೇಳ್ತಾರೆ. ಯಾಕೆಂದರೆ ಪದ ಬಳಕೆ ಕರೆಕ್ಟಾಗಿರಬೇಕು, ನೀವು ಮಾತನಾಡೋ ಮಾತುಗಳು ಕರೆಕ್ಟಾಗಿರಬೇಕು ಅಂತ ಅವರಿಬ್ಬರಿಗೂ, ಅಶ್ವಿನಿ ಗೌಡಗೂ ಮತ್ತು ರಜತ್ಗೂ ಇಬ್ಬರಿಗೂ ಕ್ಲಾಸ್ ತಗೊಳ್ಳೋ ಸಾಧ್ಯತೆ ಇದೆ. ಅದೇ ರೀತಿ ಧ್ರುವಂತ್ಗೆ ಆಯಿತಾ, ಇದು ರೌಡಿಸಮ್ ಅಡ್ಡ ಅಲ್ಲ, ಇಲ್ಲಿ ನಾನಾ ನೀನಾ ಅಂತ ನೋಡ್ಕೊಳಕ್ಕೆ ಆಯಿತಾ. ನೀವು ಹೇಳ್ತೀರಾ ಇಲ್ಲಿರೋದು ಗಿಲ್ಲಿ ಅಲ್ಲ ಧ್ರುವಂತ್ ಅಂತ, ಅಲ್ಲಿ ಧ್ರುವಂತ್ ಇದ್ರೂ ಒಂದೇ, ಗಿಲ್ಲಿ ಇದ್ರೂ ಒಂದೇ. ಅದು ಬಿಗ್ ಬಾಸ್ ಮನೆ, ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಇದು ಆಯಿತಾ ರೌಡಿಸಮ್ ಮಾಡೋ ಜಾಗ ಅಲ್ಲ, ರೌಡಿಸಮ್ ಮಾಡೋ ಜಾಗ ಹೊರಗಡೆ ಇದೆ. ಬೇಕಾದ್ರೆ ಮೇನ್ ಡೋರ್ ಓಪನ್ ಮಾಡ್ತೀವಿ, ಹೊರಗಡೆ ಹೋಗಿ ನೀವು ರಜತಂಗೆ ಕರ್ಕೊಂಡು ಹೋಗಿ ಹೊರಗಡೆ ಏನು ಬೇಕಾದರೂ ಮಾಡ್ಕೊಳ್ಳಿ. ಇದು ಬಿಗ್ ಬಾಸ್ ಮನೆ. ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಏ ಅಂತೇಳಿ ಬೆರಳು ತೋರಿಸಿ ಬಾ ನೋಡ್ಕೊಳ್ತೀನಿ ಅಂದವರೆಲ್ಲ ಆಯಿತಾ ಏನಾಗಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ಆಯಿತಾ. ಹಾಗಾಗಿ ನೀವೇನೇ ಆಯಿತಾ ಇದು ಮಾಡೋದಾದ್ರೂ ಬಿಗ್ ಬಾಸ್ ಹೊರಗಡೆ ಇಟ್ಕೊಳ್ಳಿ ಅಂತೇಳಿ ವಾರ್ನ್ ಮಾಡ್ತಾರೆ ಧ್ರುವಂತ್ ಅವ್ರಿಗೆ. ಅದೇ ರೀತಿ ಆಯಿತಾ ನಮ್ಮ ಗಿಲ್ಲಿ ಆಯಿತಾ, ಗಿಲ್ಲಿನ ಒಂದೇ ಕಾರಣ ಕೊಟ್ಟು ನಾಮಿನೇಟ್ ಮಾಡೋದ್ರ ಬಗ್ಗೆನೂ ಕೂಡ ಸುದೀಪ್ ಸರ್ ಅವರು ಕೇಳ್ತಾರೆ. ಅಂದರೆ ಸತತ ನೀವು 3 ವಾರಗಳಿಂದ ಒಂದೇ ರೀಸನ್ ಕೊಟ್ಟು ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ. ಕಾಮಿಡಿ ಮಾಡ್ತಾನೆ ಹರ್ಟ್ ಮಾಡ್ತಾನೆ, ಕಾಮಿಡಿ ಮಾಡ್ತಾನೆ ಹರ್ಟ್ ಮಾಡ್ತಾನೆ, ಅದು ಬಿಟ್ಟರೆ ಬೇರೆ ರೀಸನ್ನೇ ಇಲ್ವಾ ನಿಮಗೆ ಗಿಲ್ಲಿಗೆ ನಾಮಿನೇಟ್ ಮಾಡೋಕ್ಕೆ, ನಿಮಗೆ ಬೇರೆ ರೀಸನ್ನೇ ಗೊತ್ತಿಲ್ವಾ ಅನ್ನೋದನ್ನು ಕೇಳ್ತಾರೆ. ಆಮೇಲೆ ಅದೇ ರೀತಿ ರಕ್ಷಿತನ್ಗೆ ಆಯಿತಾ, ರಕ್ಷಿತನ್ಗೆ ಏನು ಅಂತಂದರೆ ನೀವು ಏನಾದರೂ ಹೇಳಿದರೆ ಆಯಿತಾ ಕೇಳಲ್ಲ, ರೂಲ್ಸ್ ಬ್ರೇಕ್ ಮಾಡ್ತೀರಾ ಅಂತೇಳಿ ರಕ್ಷಿತನ್ನ ನಾಮಿನೇಟ್ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದಕ್ಕೆ ರಕ್ಷಿತಾ ಕೂಡ ಹೇಳುವ ಸಾಧ್ಯತೆ ಇದೆ. ಸರ್ ಅದೊಂದೇ ರೀಸನ್ ಇಟ್ಕೊಂಡು ನಾಮಿನೇಟ್ ಮಾಡ್ತಾರೆ ಅಂತ. ಅದೇ ರೀತಿ ಆಯಿತಾ ಸ್ಪಂದನ ಮತ್ತು ಕಾವ್ಯ ಇವರಿಗೂ ಕೂಡ ಆಯಿತಾ ಕೆಲವೊಂದು ವಿಷಯಗಳನ್ನ ಕ್ಲಾರಿಫೈ ಮಾಡ್ತಾರೆ. ಅಂದರೆ ನೀವು ಯಾವ ಥರ ಗೇಮ್ ಮಾಡ್ತಿದ್ದೀರಾ ಅನ್ನೋದನ್ನ ಕ್ಲಾರಿಫೈ ಮಾಡ್ತಾರೆ. ಅದೇ ರೀತಿ ಏನು ನಮ್ಮ ಗಿಲ್ಲಿಗೆ ಕೊಟ್ಟಂಥ ಸೀಕ್ರೆಟ್ ಟಾಸ್ಕ್ ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ. ಅಂದರೆ ಕಾವ್ಯನ ಅಳಿಸಿದ್ದಿದೆಯಲ್ಲ ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ. ಅಂದರೆ ಗಿಲ್ಲಿ ನಟ ಕಾವ್ಯನ ಅಳಿಸ್ಬಿಟ್ಟು ಎಷ್ಟು ಹರ್ಟ್ ಆದ, ಊಟ ಬಿಟ್ಟು, ಅದು ಅವ್ನಿಗೆ ಇಷ್ಟವಾಗಿರೋ ಬಿರಿಯಾನಿ ಕಬಾಬ್ ಮಾಡಿದ್ರು ಕೂಡ ಗಿಲ್ಲಿ ನಟ ಮುಟ್ಟಲ್ಲ, ಬಿರಿಯಾನಿನೂ ಕೂಡ ತಿಂದೇ ಇರ್ತಾನೆ. ಅಂದರೆ ಅಷ್ಟು ಹರ್ಟ್ ಆಗಿರ್ತಾನೆ. ಅಂದರೆ ಕಾವ್ಯ ಅಂದರೆ ಅಷ್ಟು ಇಷ್ಟನಾ ಅನ್ನೋದನ್ನು ಕೂಡ ಒಂದು ತಮಾಷೆ ಮಾಡುವಂಥ ಸಾಧ್ಯತೆ ಇದೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು. ಅಂದರೆ ಕಾವ್ಯ ಮೇಲೆ ಲವ್ ಇದೆಯಾ ಹಾಗೆ ಹೀಗೆ ಅಂತೇಳಿ. ಅದೇ ರೀತಿ ಆಮೇಲೆ ಇನ್ನು ರಜತ್ ಚೈತ್ರ ಬಗ್ಗೆನೂ ನಿಮಗೆ ಆಯಿತಾ ಹೇಗನ್ನಿಸ್ತು ಈ ವೀಕು ಆಯಿತಾ, ಯಾರ್ಯಾರು ಸೇಫ್ ಗೇಮ್ ಮಾಡ್ತಿದ್ದಾರೆ ಮತ್ತು ಯಾರ್ಯಾರು ಯಾವ ರೀತಿ ಗೇಮ್ ಮಾಡ್ತಿದ್ದಾರೆ ಅನ್ನೋದನ್ನು ಚೈತ್ರ ಕುಂದಾಪುರ್ ಮತ್ತು ರಜತ್ ಅವ್ರನ್ನ ಕೇಳ್ತಾರೆ. ರಜತ್ ಅವರು ಓಪನ್ ಆಗಿ ಹೇಳ್ತಾರೆ. ಅಂದರೆ ಸ್ಪಂದನ ಆಯಿತಾ ತುಂಬ ಸೇಫಾಗಿ ಗೇಮ್ ಮಾಡ್ತಾ ಇದ್ದಾರೆ, ಸ್ಪಂದನ ವೇಸ್ಟ್ ಅನಿಸುತ್ತೆ ಸರ್, ಗೇಮೇ ಆಡ್ತಿಲ್ಲ ಕರೆಕ್ಟಾಗಿ ಅಂತಾರೆ. ಆಮೇಲೆ ರೀತಿ ಕಾವ್ಯನ ಬಗ್ಗೆ ಹೇಳ್ತಾರೆ. ಮತ್ತು ರಜತ್ ಅವರು ಗಿಲ್ಲಿ ನಟನ ಬಗ್ಗೆ ಮತ್ತು ರಕ್ಷಿತನ ಬಗ್ಗೆ ತುಂಬ ಒಳ್ಳೆಯದಾಗಿ ಹೇಳ್ತಾರೆ. ಅಂದರೆ ಈ ಮನೆನ ಒಂಥರ ಎಂಗೇಜ್ ಆಗಿ ಎಂಟರ್ಟೈನ್ಮೆಂಟ್ ಮಾಡ್ತಿರೋದೇ ಗಿಲ್ಲಿ ನಟ ರಕ್ಷಿತಾ ಅನ್ನೋದನ್ನು ಹೇಳ್ತಾರೆ. ಅದೇ ರೀತಿ ಧ್ರುವಂತನ ಒಂದು ಮಾತನಾಡುವ ವಿಧಾನದ ಬಗ್ಗೆನೂ ರಜತ್ ಅವರು ಹೇಳ್ತಾರೆ. ಮತ್ತು ಚೈತ್ರ ಕುಂದಾಪುರ್ ಅವರು ಅಂದರೆ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾಕೆ ರಕ್ಷಿತನ್ಗೆ ಮತ್ತು ಅಶ್ವಿನಿ ಗೌಡಗೆ 0 ಕೊಟ್ರಿ, ನಾಮಿನೇಟ್ ಮಾಡುವ ಒಂದು ಇದನ್ನು ಯಾಕೆ ಕೊಡಲಿಲ್ಲ ಅನ್ನೋದನ್ನು ಸುದೀಪ್ ಸರ್ ಅವರು ಕೇಳ್ತಾರೆ. ಯಾಕೆ ಅಂತಂದರೆ ಅಬ್ಸಲ್ಯೂಟ್ಲಿ ಅದು ಕೇಳಲೇಬೇಕು, ಯಾಕೆಂದರೆ ತಪ್ಪು ಮಾಡಿದ್ರು ಅಲ್ಲಿ ಚೈತ್ರ ಕುಂದಾಪುರ್ ಅಂತ ನಂಗೆ ಅನ್ನಿಸ್ತು. ಅದ್ರ ಬಗ್ಗೆನೂ ಕೂಡ ಕೇಳ್ತಾರೆ. ಅದಾದ ನಂತರ ಈ ಸ್ಯಾಟರ್ಡೆ ಎಪಿಸೋಡ್ ಏನಿದೆ ಇದು ಸ್ವಲ್ಪ ಆಯಿತಾ ಖಾರವಾಗೇ ಹೋಗುತ್ತೆ. ಯಾಕೆ ಅಂತಂದರೆ ಈ ವೀಕಲ್ಲಿ ಕೆಲವೊಂದು ಮಾತುಗಳನ್ನ ಅದೊಂದು ವಿಡಿಯೋ ಕ್ಲಿಪ್ಪನ್ನು ಹಾಕಿ ತೋರಿಸುವ ಸಾಧ್ಯತೆಗಳಿದೆ. ಅಂದರೆ ಎಷ್ಟು ಇದಾಗಿ ಮಾತಾಡ್ತೀರಾ, ಇದನ್ನು ಬಿಗ್ ಬಾಸ್ ಶೋ ಅಂದ್ಕೊಂಡಿದ್ದೀರಾ ಇಲ್ಲ ಮಾರ್ಕೆಟ್ ಅಂದ್ಕೊಂಡಿದ್ದೀರಾ, ನೀವು ಮಾತಾಡೋ ಮಾತುಗಳು ಹೇಗಿದೆ ಅನ್ನೋದನ್ನು ತೋರಿಸುವಂತಹ ಒಂದು ಕೆಲಸ ಮಾಡ್ತಾರೆ ಸುದೀಪ್ ಸರ್ ಅವರು. ಅದೇ ರೀತಿ ಆಯಿತಾ ನಾನು ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಯಾಟರ್ಡೆ ಎಪಿಸೋಡ್ ಅನ್ನೋದು ಆಯಿತಾ ಓಕೆ, ಯಾರಿಗೆ ಕ್ಲಾಸ್ ತಗೊಳ್ತಾರೆ ಯಾರಿಗೆ ಬೈತಾರೆ ಅನ್ನೋದಲ್ಲ ಇಂಪಾರ್ಟೆಂಟು,
ತಪ್ಪು ಮಾಡಿದವ್ರಿಗೆ ತಿದ್ದುವ ಕೆಲಸನ ಸುದೀಪ್ ಸರ್ ಅವ್ರು ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ಮತ್ತು ಈ ಸ್ಯಾಟರ್ಡೆ ಎಪಿಸೋಡು ನನಗನ್ಸೋ ಪ್ರಕಾರವಾಗಿ ಆಯಿತಾ ಒಂದು ಫನ್ನು ಮತ್ತು ಯಾರ್ಯಾರಿಗೆ ಏನೇನು ತಲುಪಿಸ್ಬೇಕು ಅದನ್ನು ಕರೆಕ್ಟಾಗಿ ತಲುಪಿಸ್ತಾರೆ ಸುದೀಪ್ ಸರ್ ಅವರು. ಅದೇ ರೀತಿ ಏನು ಯಾರು ರಜತ್ತು ಮತ್ತು ಚೈತ್ರ ಕುಂದಾಪುರ ಅವರು ಹೊರಗಡೆ ಹೋಗುವಂತಹ ಚಾನ್ಸು ಕೂಡ ಇವತ್ತೇ ಇದೆ. ಸ್ಯಾಟರ್ಡೆ ಎಪಿಸೋಡಲ್ಲಿ ಅವರಿಬ್ಬರನ್ನು ಕಳಿಸೋವಂತಹ ಕೆಲಸ ಕೂಡ ಮಾಡ್ಬೋದು ಸುದೀಪ್ ಸರ್ ಅವರು. ಅದೇ ರೀತಿ ಅಲ್ಲಿ ಇರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳಿಗೆ ಹತ್ರ ಆಲ್ರೆಡಿ ಬಿಗ್ ಬಾಸ್ ಜರ್ನಿಲಿ ನೀವು ಮುಕ್ಕಾಲೋಸಿ ಬಂದಾಗಿದೆ. ನೀವು ನಿನ್ನ ಕಾಲು ಭಾಗ ಇದೆ, ಈ ಕಾಲು ಭಾಗದಲ್ಲಿ ನೀವು ಏನು ಗೇಮ್ ಮಾಡ್ತೀರೋ ಇದು ನಿಮ್ಮ ವಿನ್ನಿಂಗಿಗೆ ಕರ್ಕೊಂಡು ಹೋಗುತ್ತೆ. ಈಗ ತುಂಬ ಜಾಗ್ರತೆಯಾಗಿ ನೀವು ಗೇಮ್ ಮಾಡಬೇಕು ಅನ್ನೋದನ್ನು ಒಂದು ಕಿವಿ ಮಾತನ್ನು ಹೇಳೋ ಚಾನ್ಸಸ್ ಇದೆ ಸುದೀಪ್ ಸರ್ ಅವರು. ಯಾಕೆ ಅಂತಂದರೆ ನಿನ್ನ 1 ವೀಕ್ ಕಳೆದ್ರೆ, ಈಗ ಬರುವ 1 ವೀಕ್ ಕಳೆದ್ರೆ ಆಲ್ರೆಡಿ ಇದು ಬಂದೇ ಬಿಡುತ್ತೆ. ಏನು ನಿಮ್ಗೆಲ್ಲರಿಗೂ ಗೊತ್ತು, ಫ್ಯಾಮಿಲಿ ವೀಕು ಬಂದೇ ಬಿಡುತ್ತೆ. ಹಾಗಾಗಿ ಸುದೀಪ್ ಸರ್ ಅವರು ಈಗ ನೀವು ಗಮನ ಇಟ್ಟು ಗೇಮ್ ಮಾಡಿ, ಈಗ ಗಮನ ಇಟ್ಟು ಗೇಮ್ ಮಾಡಲಿಲ್ಲ ಅಂತಂದರೆ ವಿನ್ನಿಂಗ್ ಚಾನ್ಸ್ನ ಕಳ್ಕೊಳ್ತೀರಾ ಅನ್ನೋದನ್ನು ಹೇಳ್ತಾರೆ. ಅದೇ ರೀತಿ ಆಯಿತಾ ಗೇಮ್ ಬಿಟ್ಟು ಬೇರೆ ಎಲ್ಲದನ್ನೂ ಮಾಡ್ತಿರೋರಿಗೂ ಕೂಡ ಬುದ್ಧಿವ ಮಾತು ಹೇಳೋಕ್ಕಿದೆ. ಏಕೆಂತಂದರೆ ಸುದೀಪ್ ಸರ್ ಅವ್ರು ಹೇಳ್ತಾರೆ ಅಂದರೆ ನೀವೇನು ಮಾಡ್ತೀರ ಗೇಮನ್ನು ಆಡೋದು ಬಿಟ್ಟು ಆಯಿತಾ ತುಂಬಾ ಆಯಿತಾ ಸೇಫಾಗಿ ಗೇಮ್ ಮಾಡ್ತಿದ್ದೀರಲ್ಲ, ನಿಮಗೆ ನಿಜವಾಗ್ಲೂ ಇದೊಂದು ವಾರ್ನಿಂಗ್ ಅಂತ ತಿಳ್ಕೊಳ್ಳಿ ಅಂತೇಳಿ ಅವ್ರಿಗೂ ಕೂಡ ಬೈತಾರೆ. ಸುದೀಪ್ ಸರ್ ಅವರು ಒಟ್ಟಾರೆಯಾಗಿ ಓವರಲ್ ಆಗಿ ಸ್ಯಾಟರ್ಡೆ ಎಪಿಸೋಡು ಅನ್ನೋದು ಅದೇ ಏನೇನೆಲ್ಲ ಮಾತನಾಡಿದರೆ ಅದ್ರ ಮೇಲೆ ನಿಂತಿರುತ್ತೆ. ಯಾರಿಗೂ ಅಷ್ಟಾಗಿ ಬೈಯೋದಂತ ಏನಿಲ್ಲ. ಮೇನಾಗಿ ರಜತ್ತು, ಧ್ರುವಂತು, ಅಶ್ವಿನಿ ಗೌಡ ಈ 3 ಜನಕ್ಕೆ ಕ್ಲಾಸ್ ಅಂತೂ ತಗೊಂತಾರೆ. ಕ್ಲಾಸ್ ಅಂದರೆ ನಿಮ್ಮ ಪದಬಳಕೆ ಕರೆಕ್ಟಾಗಿರಲಿ ಅಂತ. ಅದೇ ರೀತಿ ಗಿಲ್ಲಿ ನಟನ್ಗೆ ಆಯಿತಾ ಸೀಕ್ರೆಟ್ ಟಾಸ್ಕ್ ಮಾಡಿದ್ರ ಬಗ್ಗೆ ಫನ್ ಮಾಡಿ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಅಂದರೆ ನೀನು ಹಿಂಗೆ ಮಾಡಿದ್ದು ಇಷ್ಟ ಆಯಿತು, ಆಮೇಲೆ ಕಾವಿಗೋಸ್ಕರ ಊಟ ಬಿಟ್ಟಿದ್ದು ಅದೆಲ್ಲ ಕೇಳಿ ಫನ್ ಮಾಡ್ತಾರೆ. ಅಂದರೆ ಸೂಪರಾಗಿ ಇದು ಮಾಡ್ತಾರೆ, ಚೆನ್ನಾಗಿ ಮಾಡಿದೆ ಅಂತ. ಅದೇ ರೀತಿ ರಕ್ಷಿತನಿಗೂ ಕೂಡ ಕೆಲವೊಂದು ಪ್ರಶ್ನೆಗಳು ಕೇಳ್ತಾರೆ. ಬಟ್ ರಕ್ಷಿತ ಮಾಡೋ ಕೆಲವೊಂದು ವಿಷಯಗಳಿಗೆ ಹೇಳ್ತಾರೆ ಇದಂಗ ಇದಿಂಗ ಅಂತೇಳಿ, ಅಲ್ಲೂ ಕೂಡ ಸ್ವಲ್ಪ ಫನ್ ಮಾಡ್ತಾರೆ. ಬಟ್ ಇವತ್ತಿನ ಸ್ಯಾಟರ್ಡೆ ಎಪಿಸೋಡ್ ಇಷ್ಟು. ನನಗನ್ಸಿರೋ ಪ್ರಕಾರವಾಗಿ ಇವತ್ತಿನ ಎಪಿಸೋಡ್ ನಡೆಯೋದೇ ಇಷ್ಟು. ನನಗನ್ಸಿದ್ದು ನಿಮಗೆ ಹೇಳಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.